ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಈ ಪುಣ್ಯಾತ್ಮನೇ ದೇವ್ರ ತರ ಸಿಕ್ದ. ಅಣ್ಣನ ವಿಚಾರಿಸಿ ಕಾಲ್ ಮಾಡ್ತೀನಿ ಅಂದಿದ್ದ. ಆಮೇಲೆ ಕಾಲ್ ಮಾಡಿ ಡಾಕ್ಟರ್ ಹತ್ರನೂ ಒಂದ್ಸಲ ಚೆಕ್ ಮಾಡಬೇಕು ಅಂತ ಹೇಳಿದ್ದ. ಮರ್ತ್ಬಿಟ್ನಾ ಹೇಗೆ? ಬರೀ ನಿನ್ನೆ ಮಾಡಿರೋ ಚಪಾತಿನ ನೀನು ಬಿಸಿ ಮಾಡಿಕೊಟ್ರೆ ಈಗ ತಾನೇ ಫ್ರೆಶ್ ಆಗಿ ಮಾಡಿರೋಂಗಿರುತ್ತೆ ಕಡೆ. ಅದಿರಲಿ, ನಿನ್ನೆ ನೀನು ಅದೆಲ್ಗೋ ಹೋಗಿದ್ದು ಬಂದು ಇದ್ದಕ್ಕಿದ್ದಂಗೆ 25 ಲಕ್ಷ ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಖುಷಿಯಾಗಿ ಸುಮ್ಮನಾಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಬಂತು. ನಿನ್ನನ್ನು ಕೇಳೋಣ ಅಂತ ರಾತ್ರಿ ಬಂದರೆ ನೀನು ನಿದ್ದೆ ಮಾಡಿಬಿಟ್ಟಿದ್ದೆ. ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಅದನ್ನೆಲ್ಲ ಈಗಲೇ ಹೇಳಕ್ಕಾಗತ್ತಾ? ಅದೇನೋ ಹೇಳ್ತಾರಲ್ಲ, ಸಸ್ಪೆನ್ಸು. ಬರಲಿ, ಆಮೇಲೆ ಹೇಳ್ತೀನಿ. ನನ್ನ ಹತ್ರ ಏನೋ ಸಸ್ಪೆನ್ಸು? ನಾನೇನು ಹೊರಗ್ನವನಾ? ಅದೇನು ಅಂತ ಹೇಳ್ಬಾರ್ದಾ? ನಾನು ಹೇಳಿಲ್ಲ ಅಂತ ಯಾವಾಗ ಹೇಳ್ದೆ? ದುಡ್ಡು ಬರಲಿ ಅಂತ ಹೇಳ್ದೆ. ಅದಕ್ಕೆ 1-2 ದಿನನಾದ್ರೂ ಕಾಯ್ಬೇಕಪ್ಪ. ಓಹೋ, ಗಂಡ ಹೆಂಡತಿ ಏನು ಸಸ್ಪೆನ್ಸ್ ಮಾತಾಡ್ತಿದ್ದೀರಾ? ಓ, ಏನಾದ್ರೂ ಸಸ್ಪೆನ್ಸ್ ಎಲ್ಲ ಶಾರ್ಟ್ ಮೂವಿ ಪ್ಲಾನ್ಸ್ ಇದೆಯಾ? ನೀನ್ ಹೀರೋಯಿನ್, ನೀನ್ ಹೀರೋನಾ? ಏನೇ ಎಲ್ಲದಕ್ಕೂ ಮೂಗ್ ತೋರಿಸ್ಕೊಂಡ್ ಬರ್ತೀಯ? ಚಿಕ್ಕ ಹುಡುಗಿ ತರ ಇರು. ಚಪಾತಿ ಮಾಡಿದೀನಿ, ತಟ್ಟೆಗೆ ಹಾಕೊಂಡು ಬಾರ್ಸ್ಕೊ. ನೋಡಿಪ್ಪ, ಏನಾದ್ರು ಕೆಲ್ಸದ ವಿಚಾರ ಬಂದಾಗ ಮಾತ್ರ ಅಮ್ಮನ ಕಣ್ಣಿಗೆ ನನ್ ಚಿಕ್ಕೋಳ್ ತರ ಕಾಣಿಸೋದೇ ಇಲ್ಲ. ಎಮ್ಮೆ ತರ ಬೆಳೆದಿದ್ಯಾ, ಕೆಲಸ ಮಾಡಕ್ ಮೈಗಲ್ತಾನ ಅಂತ ಬೈತಾಳೆ. ಅದೇ ಏನಾದ್ರು ವಿಚಾರ ಮಾಡುವಾಗ ಮಧ್ಯದಲ್ಲಿ ಬಂದ್ರೆ ನೀನ್ ಚಿಕ್ಕೋಳು ಮಧ್ಯಕ್ಕೆ ಬಾಯಕ್ ಬರ ಅಂತ ಬೈತಾಳೆ. ನಿನಗ್ ಮಾತ್ರ ಅಲ್ಲ ಇವಳು ಬೈಯೋದು, ಇತ್ತೀಚೆಗೆ ನನಗೂ ಬೈಯೋಕ್ ಶುರು ಮಾಡಿದಾಳೆ. ನಿನಕ್ಕೆ ಎಮ್ಮೆ ಅಂದ್ರೆ ನನಗ್ ಕೋಣ ಅಂತಾಳೆ. ತಿನ್ನಕಲ್ಲ. ಅಪ್ಪ ಗಿರೀಶ, ಆದಷ್ಟು ಬೇಗ ಫೋನ್ ಮಾಡಪ್ಪ. ಅದೇನೋ ಟೆಸ್ಟು ಅಂತ ಹೇಳಿದ್ಯಾ? ನಿನ್ನೆ ನಂಬ್ಕೊಂಡು ನಾನು ದುಡ್ಡಿಗೆ ಎಲ್ಲ ವ್ಯವಸ್ಥೆ ಆಗತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಸಿಗ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಇವರೇನು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ಮತ್ತೆ ಬೇರೆ ಕಡೆ ದುಡ್ಡಿಗೆ ವ್ಯವಸ್ಥೆ ಮಾಡೋಕ್ಕೆ ಸಮಯನೂ ಸರಿಯಾಗಿ ಸಿಗಲ್ಲ. ಒಂದು ನಿಮಿಷ ಬಂದ್ಬಿಡ್ತೀನಿ. ತಿನ್ನು ಚಪಾತಿನ, ಬಿಸಿ ಇದೆ. ಹಲೋ ಅಮ್ಮ, ನಮಸ್ಕಾರ. ನಾನು ಗಿರೀಶ್ ಮಾತಾಡ್ತಾ ಇದ್ದೀನಿ. ಅದೇ ನೆನ್ನೆ ಸಿಕ್ಕಿದ್ನಲ್ಲ, ನೆನಪಿದ್ಯಾ? ನಾನು ಹೇಗಪ್ಪ ಮರೀಲಿ? ನಾನು ನಿನ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅದೇನಮ್ಮ, ಇವತ್ತು ಡಾಕ್ಟರ್ ಚೆಕಪ್ ಇದೆ. ಕಿಡ್ನಿ ಕೊಡೋದಕ್ಕೆ ಇವತ್ತು ಇಂಟ್ರೆಸ್ಟ್ ಇದ್ರೆ ಬರೋದಕ್ಕೆ ಹೇಳು ಅಂತ ಅಣ್ಣ ಹೇಳಿದ್ರು. ಅದಕ್ಕೆ ಕಾಲ್ ಮಾಡಿದೆ. ಹಾ, ಸರಿ, ಬರ್ತೀನಪ್ಪ. ಸರಿ ಅಮ್ಮ, ಹಾಗಾದ್ರೆ ನಿಮ್ಗೆ ಹಾಸ್ಪಿಟಲ್ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಇನ್ನು 1 ಅವರಲ್ಲೇ ಅಲ್ಲಿ ಬಂದ್ಬಿಡಿ. ಸರಿನಪ್ಪ, ಬರ್ತೀನಿ. ಅಣ್ಣ, ಆ ಅಮ್ಮ ರೆಡಿ ಇದ್ದಾಳೆ. ನಮ್ಮ ಫೋನ್ಗೆನೆ ಕಾಯ್ತಿದ್ಲಂತೆ. ಕುರಿ ಡೈರೆಕ್ಟ್ ಆಗಿ ಮಟನ್ ಅಂಗಡಿಗೆ ಬಂದ್ರೆ ಬಿಡೋ ಮಾತೇ ಇಲ್ಲ ಅಲ್ವಣ್ಣ? ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.